ಕನ್ನಡಿಗನಿಗೆ ಗುಂಡಿಟ್ಟು ಕಗ್ಗೊಲೆಯನ್ನ ಮಾಡಲಾಗಿದೆ. 10 ಬಾರಿ ಗುಂಡಿನ ದಾಳಿಯನ್ನ ನಡೆಸಿ ಹತ್ಯೆಯನ್ನ ಮಾಡಲಾಗಿದೆ. ಕಾರಿನಲ್ಲಿ ತೆರಳುವಾಗ ಏಕಾಏಕಿ ಗುಂಡಿನ ದಾಳಿಯಾಗಿದೆ. ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಕೆನಡಾದ L&T ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಚಂದನ್ ಕೊಲೆಯ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸವಿರುವಂತಹ ಪೋಷಕರು 6 ವರ್ಷದ ಹಿಂದೆ ಕೆನಡಾಕ್ಕೆ ಹೋಗಿದ್ದಂತಹ ಚಂದನ್ ಕುಮಾರ್ ಮಗನ ಹತ್ಯೆಯನ್ನ ಮಾಡಿದ್ದರ ಸುದ್ದಿಯನ್ನ ತಿಳಿದು ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. L&T ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಚಂದನ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಾಗಿ ಕೊಲೆ ಮಾಡಿದ್ರು ಅನ್ನೋದ್ರ ಕುರಿತು ಸದ್ಯಕ್ಕೆ ತನಿಖೆ ಆಗಬೇಕಾಗಿದೆ. ಇಲ್ಲೆಲ್ಲೋ ನಮ್ಮ ಭಾರತದಲ್ಲಾಗಿದ್ರೆ ಏನೋ ಒಂದು ಯೋಚನೆ ಮಾಡಬಹುದಾಗಿತ್ತು. ಬಟ್ ಆದರೆ ಇದು ಕೆನಡಾದಲ್ಲಿ ಆಗಿರುವಂತಹ ಒಂದು ಸಾವು, ಮಗನ ಹತ್ಯೆಯ ವಿಚಾರ ತಿಳಿದು ಒಂದು ಕಡೆ ತಾಯಿ ತಂದೆ ದುಃಖದಲ್ಲಿ ಈಗ ಇದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗುಂಡಿಕ್ಕಿ ಕೊಂದಿರುವಂತಹ ಕಾರು, ಇದೇ ಕಾರ್ನಲ್ಲಿ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಚಂದನ್ ಅಂತ ಹೇಳಿ ಕೆನಡಾದಲ್ಲಿ ವಾಸವಾಗಿದ್ರು. ಇದೀಗ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಯಾಕಾಗಿ ಗುಂಡಿಕ್ಕಿ ಹತ್ಯೆಯನ್ನ ಮಾಡಿದ್ರು ಅನ್ನೋದು ಇರುವಂತಹ ಪ್ರಶ್ನೆ. ಫೋನ್ ಬಂತಂತೆ. ಫೋನ್ ಬಂದಾಗ ನಮ್ಮ ಹೆಸರು ರಿಸೀವ್ ಮಾಡಿದ್ದಾರೆ. ತೆಲುಗಿನಲ್ಲಿ ಮಾತಾಡಿದ್ರಂತೆ. ಚಂದನ್ ಕುಮಾರ್ ಫಾದರ್ ನಂದಕುಮಾರ್ ಅಂತ ಅಂತಂತಾರೆ. ಚಂದನ್ ಕುಮಾರ್ ಎಕ್ಸ್ಪೈರ್ಡ್ ಅಂತ. ಆಮೇಲೆ ನಾವು ಲೋಕಲ್ ಆಗಿ ಅಲ್ಲಿರೋನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಸರಿಯಾದ ಇಂಟಿಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಹೆಸರು ಬರ್ತಾ ಇಲ್ಲ. ಅದಾದಮೇಲೆ ನಮಗೆ ಪರ್ಫೆಕ್ಟಾಗಿ ನಿಮಗೆ ತಿಳಿಸ್ತೀವಿ. ಯಾರಿಗೂ ಒಬ್ಬರಿಗೆ ಹೇಳ್ತಾರೆ, ಎಲ್ಲರಿಗೂ ಹೇಳೋದಿಲ್ಲ ಅಂತಂತ ಹೇಳಿದ್ರು. ಬೆಳಿಗ್ಗೆ ನಮ್ಮ ಬಾಮೆದವ್ರು, ನಮ್ಮ ನಾನೇ ಮಕ್ಕಳು ಎಲ್ಲ ಸೇರಿಕೊಂಡು ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದರು. ಸರ್ಕಾರದಿಂದ ಮೃತದೇಹ ತರೋದಕ್ಕೆ ಸ್ವಗ್ರಾಮದಲ್ಲಿ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದುವರೆಗೂ ಯಾರು ರಾಜಕೀಯ ಪ್ರತಿನಿಧಿಗಳಲ್ಲಿ ಯಾರು ಬಂದಿಲ್ಲ. ಈ ರೀತಿ ಆಗಿದೆ. ಅಲ್ಲಿ ಯಾವ ರೀತಿ ಅಲ್ಲಿನ ನಿಮ್ಮ ಸ್ಥಳೀಯರು ಕೆಲವರು ಇರ್ತಾರೆ ಕನ್ನಡಿಗರು. ಹೌದು, ಅವ್ರು ಏನ್ ಹೇಳ್ತಾರೆ? ಅವರು ಕಾಂಟ್ಯಾಕ್ಟ್ ಮಾಡಿ ನಾವು ನಿಂತ್ಕೊಂತೀವಿ. ಅಲ್ಲಿ L&T ಕಂಪ್ನಿಯವರು ನೀವು ಸ್ಥಳೀಯವಾಗಿ ನಿಮಗೆ ಬೇಕಾದರೂ ಒಬ್ಬರು ನಿಂತ್ಕೊಂಡ್ರೆ ಏನು ಮಾಡೋದು, ಏನು ಹೇಳೋದು, ಬಹಳ ದುಃಖ ಆಗುತ್ತೆ ಸರ್. ಇರೋದು ಮಗನ್ ಕಳ್ಕೊಂಡ್ಬಿಟ್ವಿ. ಸರ್, ಒಬ್ನೇ ಮಗ. ಇಲ್ಲೂ ತುಂಬಾ ಬೆಳೆದ್ಬಿಟ್ಟಿದ್ದ. ಎಲ್ಲಾರನು ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸೋದಾಗ್ಲಿ ಎಲ್ಲ ಮಾಡ್ತಾ ಇದ್ದ. ಚಿಕ್ಕ ವಯಸ್ಸಿಂದನೂ ಎಲ್ಲಾದ್ರಲ್ಲೂ ಬೆಳೆದಿದ್ದ. ಒಂದು ಡ್ರಾಯಿಂಗ್ ಆಗ್ಲಿ, ಕ್ಯಾಲಿಯೋಗ್ರಾಫಿ ಒಳಗೆ ಕಲ್ತ್ಕೊಂಡು ಅವರು ಯೂನಿಯನ್ ಎಲ್ಲ ಇತ್ತು ಅವರು ಇದರಲ್ಲಿ ಹಾಸ್ಟ್ಲಲ್ಲಿ. ಅವಾಗೆಲ್ಲ ಇವನಿಗೆ ಬರೆಯಕ್ಕೆ ಕೊಡ್ತಾ ಇದ್ರು. ಪೇಂಟಿಂಗು ಅಷ್ಟೇ, ಯಾರು ಯಾವ ಥರ ಕೂತಿದ್ರೆ ಅದೇ ಥರ ಬಿಡಿಸೋನು. ಎಲ್ಲ ಹತ್ರನೂ ಎಲ್ಲ ಜಾಗದಲ್ಲೂ ತುಂಬ ಒಳ್ಳೆ ಹೆಸರು ತಗೊಂಡಿದ್ದಾನೆ ಸರ್. ಅವನು ಭಾಳ ಟ್ಯಾಲೆಂಟ್. ಅವನು 30,000 ಲಾಟ್ರಿ ಒಳಗೆ ಎತ್ತಿದಾಗ ಅವನಿಗೆ ಕಂಪ್ನಿ ಒಳಗೆ ಕೆಲಸ ಸಿಕ್ಕಿದ್ದು. ಅವನೇ ಕಂಪ್ನಿಯವರೇ ಕೆಲಸ ಕೊಟ್ಟು ನಾವು 1 ರೂಪಾಯಿ ಕೊಟ್ಟಿಲ್ಲ.